ಟ್ರಿಪ್ ಹೊಡಬೇಕು ಅಂದರೆ ಯಾವುದೋ ಗಾಡಿ ಇಂಪಾರ್ಟೆಂಟ್ ಅಲ್ಲ ಗುರು, ಟ್ರಿಪ್ ಮಾಡೋ ಮನಸ್ಸಿರ್ಬೇಕು ಫಸ್ಟ್. ಇಲ್ಲ ಆಲ್ ಸೆಟ್ ಮಾಡ್ತಾ ಇಲ್ಲ, ಹೀಗಾಗಿದೆ ಗಾಡಿ. ಸ್ವಲ್ಪ ಹಳ್ಳಿನ ಬಿಟ್ಬಿಟ್ಟು 2 ನಿಮಿಷ. Let's go guys. ಇದೇ ನಮ್ಮ ಮೀಟಪ್ ಪಾಯಿಂಟು. ಬಾಯ್ಸ್ ಎಲ್ಲ ಬಂದವ್ರು ಆಲ್ರೆಡಿ. ಫುಲ್ ಟ್ಯಾಂಕ್. ಸಾಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಲೋ ಹಂಗೆ ತಿರ್ಸಕ್ಕಾಗತ್ತ ಮಗ, ಸ್ವಲ್ಪ ಗಾಡಿ ಹಿಂದಿ ಕೇಳಿಬೇಕು ನೀನು. ಅದಂಗೆ ತಿರ್ಸಕ್ಕಾಗತ್ತ? ಮುರ್ದಾಕ್ಬಿಡು ಮಗನ, ಅದು ಯಾಕೆ ಅಂತ ಮುರ್ದ್ಬಿಡು. ಇನ್ಯಾಕಿಟ್ಟಿದ್ಯಾ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ದೇವ್ರೆ ನಮ್ ಬೆಳವಣಿಗೆ ನೋಡಿ ಹುಡ್ಕೊಳೋರ್ಗೆಲ್ಲ ಪುಸ್ತಕ ಕೊಟ್ಬಿಡಪ್ಪ. ನೋಡು ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇನ ಓಡಾಡೋದ್ ರಾಂಗ್ ಸೈಡ್, ಯಾವ ನನ್ ಮಗನೂ ಅಡ್ಡ ಬರ್ಬಾರ್ದು. ಬೆಳಗ್ಗೆ ಟೈಮ್ ಆಗಲೇ 8:30 ಆಯಿತು. ನಾವೆಲ್ಲರೂ ಕೂಡ ಹಾಸನ ರೀಚ್ ಆಗಿದ್ದೀವಿ. ನಮ್ಮ ಬೆಂಗಳೂರವರೆಲ್ಲ ಬರ್ಬೇಕಿನ್ನ. ಇಲ್ಲಿ HVR ಹೋಟ್ಲ್ ಅಂತಿದೆ. ಇಲ್ಲಿ ನಮ್ಗೆ ಯಾವಾಗಲೂ ಇಲ್ಲಿ ದೋಸೆ ಅಂದರೆ ಮೋಸ್ಟ್ ಫೇವ್ರೇಟ್, ಯಾವಾಗಲೂ ಕೂಡ. ನಮಗೆ ಟ್ರೆಡಿಷನಲ್ ಸ್ಟೈಲ್ ದೋಸೆ ತುಂಬ ಚೆನ್ನಾಗಿದೆ. ಹಾಸನಿಗೆ ಬಂದರೆ ಬನ್ನಿ ಸರ್, ಟ್ರೈ ಮಾಡಿ. ದೋಸೆ ಬಗ್ಗೆ ಒಂದು ಮಾತಿಲ್ಲ. ಎಂತ ದೋಸೆ, ದಯವಿಟ್ಟು ಏನೇ ಇದ್ರು ಫುಡ್ ಬಗ್ಗೆ ಒಂದೇ ಕೇಳಿ. ಫುಡ್ ಲಾಗರ್ ಆಗೋಣ. ದೋಸೆ ಟ್ರೈ ಮಾಡಿ, ಯಾವ್ದಿದ್ರು ದೋಸೆ ಸಕ್ಕತ್ತಾಗಿರುತ್ತೆ. ಬೆಣ್ಣೆಕಾಲಿ, ಎಸ್ಪೆಷಲಿ ಬೆಣ್ಣೆಕಾಲಿ ಮತ್ತೆ ವಡೆ. ಸಂಜೆಗೆ ಬಂದ್ರೆ ಗೋಲಿ ಬಜ್ಜಿ ಸಿಗುತ್ತೆ, ಬಿಸಿ ಬಿಸಿ ಸಕ್ಕತ್ತಾಗಿರುತ್ತೆ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್. ಅದೆಲ್ಲ ಹೇಳಂಗಿಲ್ಲ. ಚೆನ್ನಾಗಿದೆ ಇದು, ತುಂಬಾ ಚೆನ್ನಾಗಿದೆ ಅಷ್ಟೇ. ಹಾಸನಲ್ಲಿ ಮೈಸೂರು ಮತ್ತು ಬೆಂಗಳೂರು ಬೈಸೆಲ್ಲ ಮೀಟಪ್ ಆದ್ವಿ. ಅಲ್ಲಿ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ನಾವು 20 ಮೆಂಬರ್ಸ್ ಇದ್ವಿ. 12 ಬೈಕು, 2 ಕಾರ್ ಜನ, ಎಲ್ಲರೂ ಕೂಡ ಹೊಸಳ್ಳಿ ಗುಡ್ಡದ ಕಡೆ ಹೊರಟು. ಹೇಳ್ರಪ್ಪ, ಹೇಳ್ರು. ಹೊಸಳ್ಳಿ ಗುಡ್ಡ, ಇದಕ್ಕೆ ಗಜಕೇಸರಿ ಗುಡ್ಡ ಎಂದು ಕರೆಯುತ್ತಾರೆ. ಇದಕ್ಕೆ ಕಾರಣ ಗಜಕೇಸರಿ ಚಿತ್ರತಂಡವು ಇಲ್ಲಿ 6 ತಿಂಗಳ ಕಾಲ ಚಿತ್ರೀಕರಣವನ್ನು ನಡೆಸಿರುವುದು. ಈ ಜಾಗವು ಹಾಸನದಿಂದ 60 ಕಿಲೋಮೀಟರ್ ಮತ್ತು ಸಕಲೇಶ್ಪುರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ಒಳ್ಳೆ ಟ್ರೈಲ್ ಇದೆ ಇಲ್ಲಿ. ನಮ್ಮ ಬಾಯ್ಸ್ ಎಲ್ಲ ಹೋಗಲ್ಲ ಅಂತವ್ರೆ. ಒಂದು ಸಾಹಸ ಮಾಡ್ಬಿಡ್ರ ಅಂತ ಹೊಡ್ಬಿಟ್ಟಿದ್ದೀನಿ. ಗುಡ್ಡಕ್ಕೆ ಹೋಗ್ತಾ ಇದೀವಿ. ಇತರ ಟ್ರೈಲ್ ನೋಡ್ಬಿಟ್ಟು ನಾವು ಬಿಡ್ರಿ ಗಾಡಿ ಇಸ್ಬಿಟ್ಟು ಅವ್ರು ಭಯ ಪಡ್ಕೊಂಡು. ನಾ ಇಂಥವೆಲ್ಲ ಮಾಡ್ಬಿಟ್ಟಿದ್ದೀನಿ ಬೇಜಾನು.
ಓಹೋ ಬಂದ್ಬಿಟ್ಟ ನಾನಂತೂ ಮುಂದೇನೈತೆ ಗೊತ್ತಿಲ್ಲ, ಇಲ್ಲಿವರೆಗೂ ಬಂದ್ಬಿಟ್ಟೆ. ಅಯ್ಯೋ ಜೀಪ್ ಬರ್ತೈತಂತ, ಓಕೆ ರೈಟಿ ಸೈಡ್ಗೆ ಹಾಕೋಬೇಕು. ಏ ಜೀಪ್ ಬಂದ್ಬಿಡ್ಲಿ ಇರೋ ಮಗ, ಜೀಪ್ ಬಂದ್ಬಿಡ್ಲಿರೋ. ಬೈಕ್ ಹೋಗ್ಬೋದಾ? ಬೈಕ್ ಹೋಗ್ಬೋದಾ? ಥ್ಯಾಂಕ್ ಯು. ಓಹೋ ನಾನು ಬಂದ್ಬಿಟ್ಟೆ, ಅವ್ರ ಕತೆ ನೋಡ್ಕೊಂಬರ್ತೀನಿ ರೀ ಏನಾಗೈತೆ ಅಂತ. ಫುಲ್ಲು ಕೆಸರು ಕೈ ಕಾಲು ಎಲ್ಲ. ಕಾಲು ಇಡಕ್ಕಾಯ್ತಲ್ಲ, ಫುಲ್ಲು ಜಾರ್ದ ನೆಲ ಎಲ್ಲ. ನನ್ನ ಕಾಲು, ಹ್ಞೂ ಅಯ್ಯೋ ಅಯ್ಯೋ ಕೆಸರು ಗುರು. ಹೋಗ್ಬೋದು, ಕಮಾನ್ ಬಗ ಕಮಾನ್ ಬಾಬಾ. ನಿನ್ನ ಗಾಡಿಗೆ ನಿಮ್ಮೇಲೆ ಕಳಿಸಿ ಸಾರ್ಥಕ ಆಯ್ತು ಬಾ ಇವತ್ತ. ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಮಾರನಹಳ್ಳಿ ಗ್ರಾಮದಲ್ಲಿ ಎಡಭಾಗಕ್ಕೆ 12 ಕಿಲೋಮೀಟರ್ ಚಲಿಸಿದರೆ ಹೊಸಳ್ಳಿಗುಡ್ಡವನ್ನು ತಲುಪಬಹುದು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಬರುವ ಹೊಸಳ್ಳಿಗುಡ್ಡಕ್ಕೆ ಹೋಗುವ ದಾರಿ ಅದ್ಭುತ ಮತ್ತು ಅಮೋಘ. ಆಫ್ ರೋಡ್ ಪ್ರಿಯರಿಗೆ ಹೇಳಿ ಮಾಡಿಸಿದಂತಹ ಜಾಗವಿದು. ಎಲ್ಲರೂ ತಗಲಾಕೋದಾಗೋಯ್ತು, ಎಲ್ಲರೂ ತಗಲಾಕೋದ ಗುರು, ಎಲ್ಲೂ ಕರೆಕ್ಟಾಗಿ ಬರೋಣ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಬಾ ಇಲ್ಲಿ ಬಾ, ಇಲ್ಲಿ ಬಾ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹಾಸ್ಪಿಟ್ಲಿಗೆ ನಮ್ಮ ಗಾಡಿ ತಗೊಂಡಾಯ್ತು ಗುರು, ಅದರಲ್ಲೇನಿಲ್ಲ. ಒಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕಷ್ಟೆ. ಯಾರಾದರೂ ಇದ್ರ ಆಫ್ ರೋಡ್ ಮಾಡೋರು ಹುಷಾರು. ಇಷ್ಟೇ, ಮೇಲೆ ಹೋಗೋಕ್ಕಾಗಲ್ಲ, ಗುಂಡಿ ತೊಡ್ಬಿಟ್ಟವ್ರ. ಇಷ್ಟೇ ನಮ್ಮ ಸಾಹಸ ಆಗುತ್ತೆ. ಇಷ್ಟೇ, ಮೇಲ್ಗಡೆ ಹೋಗಂಗಿಲ್ಲ ಬಿಡಲ್ಲ. ಅಲ್ಲ ಅಲ್ಲಿ ತುಂಬ ಕಷ್ಟ ಆಗ್ಬಿಡೋದು, ಸಾಕು. ಇಲ್ಲ ಹೋಗ್ಬಿಟ್ಟು ಅವನು ಬಿದ್ದುಬಿಟ್ಟು ಯಾಕೆ ಬೇಕಿತ್ತು, ಸಾಕು. ಇಷ್ಟೇ ನೋಡ್ಕೊಂಡು. ಬಟ್ ಆದ್ರೆ ಇದು ಕೂಡ ಚೆನ್ನಾಗೈತೆ ರೈಟ್. ಇಷ್ಟೊತ್ತು ಹಚ್ಚಿದಲ್ಲ, ಇವಾಗ ಹಚ್ಚಿ ನೋಡೋಣ. ಗುಂಡಿ ತೆಗ್ದವ್ರು ಇಂಥ ಬೈಕರ್ಸ್ ಹೋಗ್ತಾರಿದ್ರೆ ಗುಂಡಿ ತೆಗೆದ್ಬಿಟ್ಟು ಬೇಗ ಫುಲ್ ಟ್ರೆಂಚ್ ಹೊಡೆದ್ಬಿಟ್ಟವ್ರೆ. ಯಾರು ಹೊಸಳ್ಳಿ ಬೆಟ್ಟ ಬರೋವಂಥವ್ರು ನೋಡ್ಕೊಂಡು ಬನ್ನಿ, ಇಲ್ಲಿವರೆಗೂ ಅಷ್ಟೇ ಬರ್ಲಿಕ್ಕಾಗುತ್ತೆ. ಇದರಿಂದ ಮುಂದಕ್ಕಂತೂ ಖಂಡಿತ ಹೋಗೋಕ್ಕಾಗಲ್ಲ. ಬೈಕಲ್ಲಿ ಹೋಗೋರು ಟ್ರೆಕ್ಕಿಂಗ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕು. ಅಲ್ಲಿ ತುಂಬ ಬೈಕರ್ಸ್ ಹೋಗ್ತಾಯಿದ್ರು ಅಂದ್ಬಿಟ್ಟು ಗುಂಡಿ ಹೊಡೆದ್ಬಿಟ್ಟವ್ರೆ. ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ ಗುರು. ನೋಡ್ಬೋದು ಯಾವ ಥರ ಗುಂಡಿ ತೆಗ್ದವ್ರೆ ಅಂತ. ಫಾಗ್ ಫುಲ್ಲು ಕವರ್ ಆಗ್ತೈತೆ ಗುರು. ಬೆಟ್ಟ ಗುಡ್ಡಗಳಿಗೆ ಬರೋರು ಬನ್ನಿ, ಪ್ಲೇಸ್ ನೋಡ್ಕೊಳ್ಳಿ. ಬಟ್ ಅದು ಈ ಥರ ದಯವಿಟ್ಟು ಎಲ್ಲ ಕಾರಣಕ್ಕೂ ಪ್ಲಾಸ್ಟಿಕ್ ತಂದು ಬಿಸಾಕ್ಬೇಡಿ. ಇಷ್ಟು ಸ್ವಚ್ಛವಂತವಾಗಿಂತ ಪರಿಸರನ ಗಲೀಜು ಮಾಡಬೇಡಿ. ಸ್ಟಾರ್ಟ್ ಮಾಡಿರೋದು ಇವಾಗ ಸ್ಟಾರ್ಟ್ ಮಾಡೋದು ಬಾ. ಈಗ ಬ್ರೋ ಸಕ್ಸಸ್ ಆಗಲಿ, ಕಂಗ್ರಾಚುಲೇಷನ್. 100K ಆಗಲಿ, ಆಗ್ಲಿ ಬ್ರೋ. ಕನ್ನಡದವ್ರು ಬೆಳಿಬೇಕು ಯಾವತ್ತು. ಬೇಡ ಕನ್ನಡಿಗರು ಹೇಳಿದ್ದಾರೆ ಗೊತ್ತಾ, ಕನ್ನಡದವ್ರು ಬೆಳೆಸ್ಬೇಕು, ಕನ್ನಡದವ್ರು ಉಳಿಸ್ಬೇಕು ಅಷ್ಟೇ.
ಫೈನಲಿ ವಿ ರೀಚ್ಡ್ ಹೋಮ್ ಸ್ಟೇ. ಕಳಸಾಯಿಂದ ಒಂದು 8 ಕಿಲೋಮೀಟರ್ ಇದೆ ಹೋಮ್ ಸ್ಟೇ. ಇದು ತುಂಬ ಪ್ರೈವೇಟ್ ಆಗಿದೆ ನೋಡಿ. ಸಂಜೆ 7 ಗಂಟೆ ಆಗಿದೆ. ಸುತ್ತ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನಮ್ಮ ಗಾಡಿಯೆಲ್ಲ ಇಲ್ಲಿ ಪಾರ್ಕ್ ಆಗಿದೆ. ಹೇಗಿದೆ ಮಾನ್ಸೂನ್ ರೈಡು ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನೇ ತಗೊಂಡಿಲ್ಲ, ಬನ್ನಿ ಅಂತ ನಾನು ರೆಕಮೆಂಡ್ ಮಾಡಲ್ಲ. ಇಷ್ಟ ಇರೋರು ಬರ್ಬೋದು. ಸಖತ್ ಆಫ್ ರೋಡ್ ಸಖತ್ತಾಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.